ನನಗೆ ಕ್ಷಮಿಸಿ. ನಮ್ಮ ರಾಜೇಶ್ ಕೃಷ್ಣ ಅವನ ಬಗ್ಗೆನೂ ಎಲ್ಲರ ಬಗ್ಗೆ ಹೇಳಬೇಕಾಯ್ತು. ನಾನು ಯಾವುದೋ ಎಮೋಷನ್ ಗೀಪರೆ ಹೊಟ್ಬಿಟ್ಟೆ. ರಾಜೇಶ್ ಕೃಷ್ಣ ನನ್ನ ಫೇವ್ರೇಟ್ ಅಲ್ಲಿ ಎಷ್ಟು ಬಿಟ್ಟರೆ ಅವನೇ ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ನಮಗೂ ಒಂದು ಭಾಳ ಒಂಥರ ತುಂಬ ವರ್ಷಗಳದು. ನಮ್ಮಮ್ಮನಿಗೆ ಇವನ್ನ ಕರ್ಕೊಂಡೋಗಿ ಎದುರುಗಡೆ ಕೂರಿಸ್ಬಿಟ್ಟು ನಮ್ಮಮ್ಮ ಬರ್ತಿದ್ದು. ಅಮ್ಮ ಇವ್ರನ್ನ ಹೆಂಗಾಡುತ್ತೆ ಕೇಳು ಅಂತ ಕೇಳಿದ್ದೆ. ಅವಾಗ ನಮ್ಮ ದೇವರಿಗೆ ಒಂದು ಕಾಗದ ಬರೆದು ಅಂತ ನಮ್ಮಮ್ಮ ಮುಂದೆ ಹಾಡು ಹೇಳಿದ್ದ. ನನಗೆ ಅವಾಗ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದಾರೆ. ಡೈರೆಕ್ಟ್ ಹೇಳಿದ್ರು, ಫಸ್ಟು ನೀನು ನಾಡು ಹಾಕಿದ್ದೀನಿ ಅಂತ. ಅದು ಗೊತ್ತಲ್ಲ, ನಾವೆಲ್ಲ ಅದಂತ ಇಂಪ್ರೂವ್ಮೆಂಟ್ ಇದ್ದಂಗೆ MLA ಆದ್ಮೇಲೆ ಮಿನಿಟ್ಗಳು ಅದೇನೋ ಬರುತ್ತಲ್ಲ ಅಂತ. ಒಳ್ಳೆ ಹಾಡು ಅಂತ ನಾನು ಭಾಳ ಖುಷಿಯಾಗುತ್ತೆ. ನಮಸ್ಕಾರ ಕೇಳಿದೆ, ಏನು ಮಾಡಿದ್ದೆ ಅಂದೆ. ಸಖತ ಮಾಡಿದೆ ಬಾಸ್, ನನಗೆ ಎಷ್ಟೇ ಬಸ್ಸುಗಳು ನನ್ನ ಕೈಲಿ ಆಡಿಸ್ಬೇಕು ಅಂದೆ. ಮೇಲಿಂದ ಕೆಳಗೋರು ಅಂತ ಹೇಳಿದ. ಅದೇ ಥರ ಇರೋ ನಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ. ನನಗೆ ಹಾಕ್ಬೇಕು ಅಂತ. ಅವಾಗ ಅವನು ಬಂದು ಆಡ ನನಗೆ. ನಾನು ಅದು ಯಾವ್ದು ಕನಕ 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 ಬಾರೆ ನನ್ನ ಮನೆ ಕನಕ 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 ಅದು ಆಡಿದ ಫಸ್ಟ್. ಅದಾದಮೇಲೆ ಇತಿಹಾಸ ಅಲ್ಲಿ ನಾನು ಮೊನ್ನೆನೂ ಕೂಡ ಬೇಜಾರಾದಾಗೆ ಟಿವಿ ನೋಡ್ತಾ ಇದ್ದೀನಿ. ಅವಾಗ ಬೇವುಗಳೆಲ್ಲ ಸಾಂಗ್ಸ್ಗಳನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅವರೆಲ್ಲ ದಿನಗಳು, ಎಷ್ಟು ಅದ್ಭುತ ಆಯಿತು. ಏರ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನನ್ನಂತೂ ದೇವದಿಂದ ಹಂಗೆ ಇದೆ. ಮಕ್ಕಳು ಕಡೆ ಹೇಳಿದೆ, ನಾನು ನೆಕ್ಸ್ಟ್ ತಿರ್ಗಾ ವಾಪಸ್ ಬೇವುಗಳು ಹತ್ರ ಎಷ್ಟು ಉದ್ದುದ ಎಲ್ಲ ಬಿಡ್ತೀನಪ್ಪ, ಫಸ್ಟ್ ಬಿಡಿಗಾಡಿದೆ ಶಾರ್ಟ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀರ ಅವನ್ನ. ನಿಮ್ಮ ನೆನಪು ಸುಧಾಕಾಡು. ಗಣೇಶನ ಬಗ್ಗೆ ಹೇಳಿ, ಅವನು ಯಾರು ಅಂದರೆ ಅವನು ನನ್ನ ರಿಪ್ಲಿಕ. ಅವನು ಹೆಂಗೆ ಅಂದರೆ ಅವನು ನನಗೆ ಹಳ್ಳಿಯಿಂದ ಬಂದವನು. ಅವನು ಹಂಗೇ ಬಡತನದಲ್ಲಿ ಬಂದವನು. ಅವನು ಹಂಗೇ ಸಿನಿಮಾ ಕಲಿಸ್ಕೊಂಡವನು. ಹಂತವಾಗಿ ಬೆಳೆದವನು. ಅಮ್ಮ ನನ್ನಂತೆ ಅವನು ತಂದೆ ತಾಯಿ ವಿಶೇಷವಾಗಿ ಪ್ರೀತಿಸಿ ಪೂಜೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಂಥವ್ನು. ಅವನು ಎಂಥ ಗ್ರೋತ್ ಒಂದು ಅಂದರೆ ತುಂಬ ಖುಷಿ ಆಗುತ್ತೆ. ಅಡಗ್ಮಾರ್ನಹಳ್ಳಿಯಲ್ಲಿ ಅವನು ಯಾವುದೋ ಗ್ಯಾರೇಜೋ ಯಾವುದೋ ಕೋಳಿ ಫಾರಂ ಬಂದೋ ಏನೋ ಬ್ಯಾಟ್ಸ್ಮನ್ ಕೆಲಸ ಮಾಡೋದೇ ಇಲ್ಲ. ಅಲ್ಲಿಂದ ಅವ್ನು ಟ್ಯಾಲೆಂಟ್ ಇಟ್ಕೊಂಡು ಬಂದು ಇವತ್ತು ಇಡೀ ಕರ್ನಾಟಕನ ಫುಲ್ಲು ಎಲ್ಲ ಹೆಣ್ಮಕ್ಳು ಫುಲ್ಲು ಓಡಾಡ್ತಿದ್ದಾನೆ. ಭಾಳ ಬ್ಯೂಟಿಫುಲ್ ಅವನು. ಅವ್ನು ಲವ್ ಸ್ಟೋರಿಗಳು ಅದು ಇದೆಲ್ಲ ಸಖತ ಮಾಡ್ತಾನೆ. ಅವನ್ನ ನೋಡಿ ನನಗೆ ಜಲಸಿದೆ. ಅವನು ಹೇಗೆ ವಾಪಸ್ ಹೋಗ್ಬೇಕು ಅನ್ನೋ ತುಂಬ ಆಸೆ ಇರ್ತೇನೆ. ಆ ಥರ ಇನ್ನು ದೇವರಾಜ್ ಅವ್ರ ಮಗನ ಬಗ್ಗೆ ನಾನೇನು ಹೇಳಿ, ಅವ್ರ ಅಪ್ಪ ನಾನು ಎಲ್ಲಗಳು ದೇವರಾಜ್ ಅವ್ರ ಮನೆ ಒಳಗಡೆ ಕೂತ್ಕೊಬಿಟ್ಟ ಸಾಕು. ಅವಯ್ಯ ಮಕ್ಕಳಿಗೆ ಒಂದಿಲ್ಲ ಬಾಯ್ ಬಂದಂಗೆ ಬೈಯೋನು. ಇವ್ರಪ್ಪನ ಬೈತಾ ಇರಲಿಲ್ಲ. ಯಾಕಂದರೆ ಇವರಪ್ಪ ಭಾರಿ HMT ಕೆಲಸ ಮಾಡ್ತಿದ್ದ. ಭಾಳ ಒಂಥರ ಸ್ಟ್ರಿಕ್ಟು. ಮಗ ಹೆಂಗೆ ಇಟ್ಕೊಳ್ಳೋನು ಹಂಗೆ ನೋಡ್ತಾರೆ. ಅವ್ರಿಗೆ ಭಾಳ ಒಳ್ಳೊಳ್ಳೆ ರೋಗಗಳೆಲ್ಲ ಬರ್ಕೊಡೋನು ದೇವರಾಜ್. ನಾನು ಒಂದ ಮಾಡಕ್ಕೆ ಎದ್ದೋದಾಗ ಸ್ಟ್ರಿಕ್ಟ್ ಎತ್ತಿ ಹೆಸರು ನೋಡ್ತಾ ಇದ್ದೆ. ನನ್ನ ಹೆಸರೇ ಇಲ್ಲ. ಇವರಪ್ಪನ ಹೆಸರೇ ಇರೋದು 24 ಗಂಟೆ. ಯಾವ ಕೇಳೋದು ನಾನು ಅವರಪ್ಪ ಬಂದಾಗ ಮೇಲಿಂದ ಕೇಳ್ಕೊಂಡು ಅಷ್ಟು ಕೋಪ ನನಗೆ. ಆವಾಗ ಯೋಚನೆ ಮಾಡಿದ್ರೆ ಅವನು ಎಂಥ ಅದ್ಭುತ ನಟ ಇವರಪ್ಪ ಅಂದರೆ. ಅವ್ನು ಗೆಟ್ಟ ಚೇಂಜ್ ಮಾಡಿದ್ರೆ ಸಾಕು. ಇನ್ಸ್ಪೆಕ್ಟ್ರು ರೌಡಿ ಅಂತ ಅದ್ಭುತ. ಆದರೆ ಎಲ್ಲ ಸರಿ ಅವ್ನ ಕ್ಯಾರೆಕ್ಟರ್ ಫಂಕ್ಷನ್ಗಳು ಬರಲ್ಲ. ಎಲ್ಲೇ ಬರ್ತೀನಿ ಭಾಳ ಸಂತೋಷ. ಬರ್ತೀನಿ ಅಮ್ಮ ಟಕ್ಕಂತ ಎಸ್ಕೇಪ್ ಏನೋ ಒಂದು ಹೇಳ್ಕೊಡ್ತಾನೆ ಫೋನಲ್ಲಿ. ಹಾಗಾಯ್ತಾಗಲ್ಲ ಒಳ್ಳೇದಾಗುತ್ತೆ ಸಿಕ್ಕಿರ್ತಾನೆ ಫೋನ್. ಇಲ್ಲ ಆದರೆ ಅವನ ಮಗ ಹಂಗೆ ಆಗ್ಬೇಡ. ಸೊ ಇವನು ನೋಡಿ, ನೀವೆಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮದುವೆ ಆಗಿದ್ದಾನೆ, ಇನ್ನು ಫಾದರ್ ಆಗಿಲ್ಲ. ಹಾಗಾಗಿ ನೀವೆಲ್ಲ ಸೇರಿ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಫಾದರ್ ಆಗಿ ನೆಕ್ಸ್ಟ್ ಅವನ ಕೈನಲ್ಲಿ ಪ್ರೋಗ್ರಾಮ್ ಮಾಡಿಸ್ತೀನಿ. ನಾಗೇಂದ್ರ ಪ್ರಸಾದ ಎಂಥ ಬರವಣೆ ಅಂತದ್ದು. ಎಲ್ಲ ಕಣ್ಣದಾಸ, ಇನ್ನೊಬ್ಬ ಮತ್ತೊಬ್ಬ ಉದಯಶಂಕರ್ ಅವರು ಏನೋ ಕೇಳ್ತಾ ಇದ್ರು. ನಮ್ಮ ಕಣ್ಣು ಮುಂದೆ ಅಂತ 100 ಹಾಡುಗಳನ್ನ ಬರೆಯುವಂಥ ಒಬ್ಬ ಮೇಧಾವಿ ನಮ್ಮ ಜೊತೆ ಇದ್ದಾನೆ. ಹ್ಯಾಪಿ ಇಂಥವೆಲ್ಲ ನಮ್ಮ ಜೊತೆ ಇರೋ ಇದನ್ನು ಮಾಡ್ತಿದ್ದೆ. ಹೇಳಕ್ಕೆ ನಿಮ್ಮೆಲ್ಲರಿಗೂ ಶುಭವಾಗಿ ಮಾತಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.